ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ತುಂಬಾ ದಿನಗಳಾಯಿತು. ಅದಾದಮೇಲೆ ತುಂಬ ದಿನಗಳಾದಮೇಲೆ ಇವಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ನಾವು ಹೋಗಿರೋದು ಮಾಲಾ ಫೇಶಿಯಾ. ಈ ಮಾಲು ಲೊಕೇಟ್ ಆಗಿರೋದು ಬಂದು ಬ್ಯಾಟ್ರಾಯಂಪುರ, ಹೆಬ್ಬಾಳ ಬಿಟ್ಟು ಯಲಹಂಕ ಹೋಗೋ ರೋಡಲ್ಲಿ ಸಿಗುತ್ತೆ ಇದು. ಈ ಮಾಲ್ ಬಂದು ಎಲ್ಲ ಮಾಲ್ಗಿನ ಸ್ವಲ್ಪ ದೊಡ್ಡ ಮಾಲ್ ಆಗಿರೋದ್ರಿಂದ ಮಾಲಾ ಫೇಶಿಯಾ ಅಂತಲೇ ಸ್ಟಾಪ್ ಇದೆ. ಈ ಮಾಲು ಸ್ಟಾರ್ಟ್ ಆದ ಹೊಸದ್ರಲ್ಲಿ ಒಬ್ರಿಗೆ ಎಂಟ್ರಿ ಫೀಸು 200 ರೂಪಾಯಿ ತೊಗೊಂಡು ಎಂಟ್ರಿ ಮಾಡ್ತಾಯಿದ್ರಂತೆ. ಆದರೆ ನಾವು ಹೋಗ್ಬೇಕಾದ್ರೂ ಹಂಗೆ ಅಂದ್ಕೊಂಡು ಹೋದ್ವಿ ಎಂಟ್ರಿ ಫೀಸ್ ಇರುತ್ತೆ ಅಂತ. ಆದರೆ ಯಾವುದು ಎಂಟ್ರಿ ಫೀಸು ತೊಗೊಂಡಿಲ್ಲ. ನಾವು ನೈಟು ಮಾಲ್ಗೆ ಹೋಗಿರೋದ್ರಿಂದ ಸ್ವಲ್ಪ ವ್ಯೂ ಚೆನ್ನಾಗಿದೆ, ಲೈಟಿಂಗ್ಸು ಮತ್ತು ವಾಟರ್ದು ಅದೆಲ್ಲ ಸೂಪರಾಗಿ ಕಾಣಿಸ್ತಾ ಇತ್ತು. ಬಟ್ ಮಾರ್ನಿಂಗ್ ಹೆಂಗೆ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ. ಈ ಮಾಲ್ಗೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ ಹೋದ್ವಿ. ಆದರೆ ನನ್ನ ಮಗ ಸ್ವಲ್ಪ ಹಠ ಮಾಡಿದ್ರಿಂದ ಅಳ್ತಾ ಇದ್ದ ತುಂಬ. ಅದರಿಂದ ಸ್ವಲ್ಪ ಎಂಜಾಯ್ ಮಾಡಿದ್ದು ಕಮ್ಮಿನೇ. ಮಕ್ಕಳು ಎಂಜಾಯ್ ಮಾಡಲಿ ಅಂತ ಹೋದ್ವಿ, ಅವರೆಲ್ಲ ಗೇಮ್ಸ್ನೆಲ್ಲ ಎಂಜಾಯ್ ಮಾಡಲಿ ಅಂತ. ಆದರೆ ಗೇಮ್ ಎಲ್ಲ ನಾವು ಅಮೌಂಟ್ ಪೇ ಮಾಡಿ ಆಡಿಸಿಲ್ಲ, ಸುಮ್ಮನೆ ಅವರಷ್ಟಕ್ಕೆ ಅವರೇ ಅದ್ರ ಮೇಲೆ ಕೂತ್ಕೊಂಡು ಆಡಿದ್ರು. ಯಾಕಂದರೆ ಇನ್ನೂ ಚಿಕ್ಕ ಮಕ್ಕಳಾಗಿರೋದ್ರಿಂದ ಆ ಗೇಮ್ ಬಗ್ಗೆ ಎಲ್ಲ ಅವ್ರಿಗೇನು ಗೊತ್ತಿರಲ್ಲ ಅಂತ ನಾವು ಅಮೌಂಟ್ ಪೇ ಮಾಡಿ ಕಾರ್ಡ್ ತಗೋಬೇಕು. ಕಾರ್ಡೇನು ತೊಗೊಂಡಿಲ್ಲ, ಹಂಗೆ ಅವರು ಎಂಜಾಯ್ ಮಾಡಿಕೊಂಡ್ರು. ಫೋಟೋ ಶೂಟ್ ಎಲ್ಲ ಇಷ್ಟಪಡೋರು, ಫೋಟೋಸ್ ಎಲ್ಲ ತಗೋಬೇಕು ಅನ್ನೋರು ಇಲ್ಲಿಗೆ ಬಂದರೆ ಫೋಟೋಸ್ನೆಲ್ಲ ಚೆನ್ನಾಗಿ ತೊಗೋಬೋದು. ಫೋಟೋಸ್ ತೊಗೊಳೋದಕ್ಕೇ ಅಂತ ಬೇರೆ ಬೇರೆ ಪ್ಲೇಸ್ ಎಲ್ಲ ಇಟ್ಟಿದ್ದಾರೆ, ಸಖತ್ತಾಗಿ ಫೋಟೋಸ್ನೆಲ್ಲ ತೊಗೋಬೋದು. ನೋಡಿ ಅಲ್ಲಿದೆಯಲ್ಲ, ಅದು ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನನ್ನ ಮಗಳು ಈ ವಾಟರ್ನೆಲ್ಲ ನೋಡಿ ಅದು ಈ ಥರ ಎಲ್ಲ ಡ್ಯಾನ್ಸ್ ಆಡೋ ಥರದ್ದೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡಿದ್ಲು. ನಾನು ಸ್ಕೂಲಲ್ಲಿ ಮೈಸೂರಿಗೆ ಟ್ರಿಪ್ ಹೋಗಿದ್ದಾಗ ಈ ಥರ ಮ್ಯೂಸಿಕ್ ಡ್ಯಾನ್ಸ್ ಆಡುತ್ತಲ್ಲ ವಾಟರ್ದು, ಅವಾಗ ನೋಡಿದ್ದು ಮತ್ತು ಇವಾಗೇ ನೋಡಿದ್ದು. ತುಂಬಾ ಇಷ್ಟ ಆಯಿತು. ಆದರೆ ಸ್ವಲ್ಪ ಮಕ್ಕಳು, ನನ್ನ ಮಗ ಹಠ ಮಾಡಿದ್ರಿಂದ ಸ್ವಲ್ಪ ಕಿರಿಕಿರಿ ಅನ್ನಿಸ್ತು ಅಷ್ಟೇ. ಈ ಮಾಲಲ್ಲಿ ಒಂದು ವಿಶೇಷ ಏನು ಅಂತ ಅಂದರೆ, ಎಲ್ಲ ಮಾಲಲ್ಲೂ ಒಂದೇ ಎಂಟ್ರಿ ಮತ್ತು ಈ ಕಡೆನೇ ಎಂಟ್ರಿ ಇರುತ್ತೆ, ಈ ಕಡೆನೇ ಎಕ್ಸಿಟ್ ಇರುತ್ತೆ. ಇದರಲ್ಲಿ ಎಂಟ್ರಿ ಗೇಟೇ ಬೇರೆ ಮತ್ತು ಎಕ್ಸಿಟ್ ಗೇಟೇ ಬೇರೆ, ಎರಡು ಇದು ಮೇಯ್ನ್ ಎಂಟ್ರಿ ಇದೆ. ಹಂಗಾಗಿ ಒಂದೊಂದು ಸರಿ ಕನ್ಫ್ಯೂಸ್ ಆಗೋದು ಕೂಡ ಹೌದು. ನೋಡಿ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಯಾಕಂದರೆ ಎಲ್ಲ ತಿರ್ಗಾಡ್ಕೊಂಡು ಬಂದು ಸುಸ್ತಾಗಿದೆ ಅಂದರೆ ಇಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ ಚೆನ್ನಾಗಿದೆ. ಮತ್ತು ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ಫ್ಲವರ್ಸ್ ಇದೆ ಮತ್ತು ಈ ಗಿಡಗಳ ಹತ್ರ ಎಲ್ಲ ಫೋಟೋಸ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲಿ ಮಾಲೆಲ್ಲ ಸುತ್ತಾಡಿ ಸ್ವಲ್ಪ ಟಯರ್ಡ್ ಆಗಿದೆ ಅಂದರೆ ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಯಾರು ಓಡಿಸ್ತಿಲ್ಲ ಬಂಗಾರ, ನೀನು ಕೂತಿದ್ದಲ್ಲ ಅದ್ರಲ್ಲ, ಅದೇ ಓಡ್ತೈತೆ ನೋಡಮ್ಮ. ಅಯ್ಯೋ ಏನ್ ಮಾಡ್ತೈತೆ ಪಾಪ? ಓಡಿಸು ಗಾಡಿ ಓಡಿಸು. ಅವ್ರಿಗೆ ಗೊತ್ತಾಗಲ್ಲ, ನಾ ಇಲ್ಲಿ ಯಾರೋ ಅವ್ರೇನು ಶೂಟ್ ಮಾಡ್ತಾವ್ರು ನೋಡು ಏನ್ಕಂತಾರೆ. ಹಾಯ್ ಮಾಡು, ಹಾಯ್. ಓಹೋ, ನೀವು ಪ್ಯಾಸೆಂಜರ್ ಏನ್ರಿ? ಯಾರ್ರಿ ನೀವು ಡ್ರೈವರಾ? ಅವರು ಪ್ಯಾಸೆಂಜರಾ? ಹಲೋ ಹಲೋ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.